ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ವೆರಿ ಇಂಪಾರ್ಟೆಂಟ್ ಇದು. ಯಾಕಂತಂದರೆ ಅಫಿಷಿಯಲ್ ಆಗಿ ಇವತ್ತು ರಾತ್ರಿ 9 ಗಂಟೆಯಿಂದ ನಾಳೆ 9 ಗಂಟೆವರೆಗೂ ಕೂಡ ಯಾರು ಕೂಡ ಗಾಬರಿ ಆಗಬೇಡಿ. ಯಾಕೆ ಹೇಳ್ತೇನೆ ಅಂತಂದರೆ ಕೆದವರು ಒಂದು ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿದ್ದಾರೆ, ವಿತ್ ಅವರ ಒಂದು ವೆಬ್ಸೈಟಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ. ಏನಂತಂದರೆ ನೋಡಿ, ರಾಜ್ಯ ಡಾಟಾ ಸೆಂಟರ್ ಮಹತ್ವದ ತಾಂತ್ರಿಕ ನಿರ್ವಹಣೆ ಅಂತಂದು ಮೂಲ ಸೌಕರ್ಯ ನವೀಕರಣ ಹಾಗೂ ಭದ್ರತಾ ಸುಧಾರಣೆ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಜೂನ್ 25 ಓಕೆ ಕಾಣಿಸ್ತಿದ್ದ ಡೇಟ್ ನಾಳೆ, ಆ್ಯಕ್ಚುಲಿ ಇವತ್ತಲ್ಲ ನಾಳೆ. ಓಕೆ, ನಾಳೆ ಅಂದರೆ ನಾಳೆ 9 ಗಂಟೆಯಿಂದ ಜೂನ್ 25 ರಾತ್ರಿ 9 ಗಂಟೆಯಿಂದ ಹಿಡಿದು ಜೂನ್ 20 ರಾತ್ರಿ 9 ಗಂಟೆವರೆಗೆ ವೆಬ್ಸೈಟ್ ಕಾರ್ಯನಿರ್ವಹಿಸೋದಿಲ್ಲ. ಅಂತಂದರೆ ವೆಬ್ಸೈಟ್ ಯಾವುದೇ ರೀತಿ ವರ್ಕ್ ಆಗೋದಿಲ್ಲ. ಒನ್ ಡೇ ಕಂಪ್ಲೀಟಾಗಿ ನಮ್ಮ ವೆಬ್ಸೈಟ್ ಏನಿದೆ ಅದು ವರ್ಕ್ ಆಗೋದಿಲ್ಲ. ಅದನ್ನೇ ಹೇಳ್ತಿದ್ದಾರೆ, ಇವತ್ತು ಏನಾದರೂ ಮಾಡ್ಕೊಳ್ಳಿ. ನಾಳೆ ಒಂದು ದಿನ ಏನಾಗುತ್ತೆ ಅಂತಂದರೆ ವೆಬ್ಸೈಟ್ ಕಂಪ್ಲೀಟಾಗಿ ಏನು ಕೂಡ ವರ್ಕ್ ಮಾಡಲ್ಲ. ಯಾಕೆಂತಂದರೆ ಅವ್ರು ಏನು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದಾರೆ, ತಮ್ಮ ಒಂದು ವೆಬ್ಸೈಟ್ನ ಅಂತ ರಿನೋವಲ್ ಮಾಡ್ಕೊತಾ ಇದ್ದಾರೆ. ಈ ಅವಧಿಯಲ್ಲಿ ಎಲ್ಲ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿವೆ. ಇದಕ್ಕಾಗಿ ಸಾರ್ವಜನಿಕರು ಸಹಕರಿಸಬೇಕು ಅಂತಂದು ಡೈರೆಕ್ಟ್ ಅಂತಂದು ಹಾಕ್ಕೊಂಡಿದ್ದಾರೆ. ಮೀನ್ಸ್ ನೀವು ಯಾವುದೇ ರೀತಿಯಾಗಿ ನಾಳೆ 9 ಗಂಟೆಯಿಂದ ಏನಾದರೂ ವೆಬ್ಸೈಟ್ ಓಪನ್ ಮಾಡಿಕೊಂಡ್ರೆ ಅದೇನು ಕೂಡ ವರ್ಕ್ ಆಗೋದಿಲ್ಲ. ಹಂಗಾಗಿ ನಾಳೆ ರಾತ್ರಿ 9 ಗಂಟೆಯಿಂದ ಹಿಡಿದು 26 9 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾಗಿ ವೆಬ್ಸೈಟ್ ವರ್ಕ್ ಆಗಲ್ಲ ಅಂತ ಹೇಳ್ತಿದ್ರೆ. ಮೀನ್ಸ್ ಅವ್ರು ರಿನೋವಲ್ ಮಾಡ್ಕೊತಿದ್ದಾರೆ. ನಿಮ್ದು ಏನೋ ಒಂದು ಆಪ್ಷನ್ ಎಂಟ್ರಿ ಪ್ರೊಸೆಸ್ ಆಗಿರ್ಬೋದು ಅಥವಾ ಇತ್ಯಾದಿ ಏನೇ ಆಗಿರಲಿ, ನೀವು KCET ನೀಟ್ ಸ್ಟೂಡೆಂಟ್ ಅಥವಾ ಬೇರೆ ಆಗಿದ್ರೂ ಸಹಿತ ನೀವು ವೇಟ್ ಮಾಡಬೇಕು. ಒನ್ ಡೇ ವೇಟ್ ಮಾಡಿ, ತಾನಾಗೆ ಸರಿ ಹೋಗುತ್ತೆ. ಅದಾದ ತಕ್ಷಣ ಆ್ಯಸ್ ಯೂಶ್ವಲ್ ನೀವು ಆಪ್ಷನ್ ಇಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೋಬೋದು. ಓಕೆ, ನಾಳೆ 9 ಗಂಟೆವರೆಗೂ ಕೂಡ ಆರಾಮ ಓಪನ್ ಇರುತ್ತೆ. ನಾಳೆ 9 ಗಂಟೆಯಿಂದ ಒನ್ ಡೇ ವೇಟ್ ಮಾಡಬೇಕಾಗುತ್ತೆ. ಇದಿಷ್ಟೇ ಅಪ್ಡೇಟು ಇಂಪಾರ್ಟೆಂಟು. ಯಾಕಂತಂದರೆ ಎಲ್ಲ ಹುಡುಗರು ಮತ್ತು ಫ್ರಸ್ಟ್ರೇಷನ್, ಡಿಪ್ರೆಷನ್ ಈ ಥರ ಆ್ಯಂಗ್ಸೈಟಿಲಿ ಹೋಗ್ತಾರೆ ಅಂತಂದು ಇವಾಗಲೇ ತಿಳಿಸಿದ್ದೀನಿ. ಸರಿ, ಏನೋ ಒಂದು ಬೇರೆ ಅಪ್ಡೇಟ್ಗಳು ಬಂದರೆ ತಿಳಿಸ್ತಿರ್ತೀನಿ. ಅಲ್ಲೂ ನೋಡ್ತಾರೆ. ಟೇಕ್ ಕೇರ್, ಬಾಯ್.